प्रतिबोधिताम् अद्वैतामृतवर्षिणी भगवती अष्टादशाध्यायिनी त्वाम् अनुसन्दधामि भगवद्गीते भवद्वे ಇವತ್ತಿನ ಸೆಷನ್ ಏನು ಅಂತಂದ್ರೆ ನಾವು MP4 ಅಂದ್ರೆ ವಿಡಿಯೋ ಮಾಡ್ತೀವಿ. ವಿಡಿಯೋ ಯಾವ ರೀತಿ ಮಾಡ್ತೀವಿ ಅಂತಂದ್ರೆ ನಮ್ಮದೇ ವಾಯ್ಸ್ ಕೊಡ್ತೀವಿ, ನಮ್ಮದೇ ಕಂಟೆಂಟ್ ಅನ್ನು ನೋಡ್ತೀವಿ, ಆ ವಿಡಿಯೋನ ಇನ್ಸರ್ಟ್ ಮಾಡ್ತೀವಿ, ಇಮೇಜ್ ನ ಇನ್ಸರ್ಟ್ ಮಾಡ್ತೀವಿ, MP3 ನ ಇನ್ಸರ್ಟ್ ಮಾಡ್ತೀವಿ, ಮೂರನ್ನು ಸೇರಿಸಿ ಅದನ್ನ ಮರ್ಜ್ ಮಾಡಿ MP4 ಅನ್ನ ಮಾಡ್ತೀವಿ. ಇಷ್ಟನ್ನ ನಾವು ಇನ್ಸರ್ಟ್ ಮಾಡ್ತೀವಿ. ಇಲ್ಲಿ ಏನಿರುತ್ತೆ ನೋಡಿ, ಇಲ್ಲಿ ವಿಡಿಯೋನ ಆಡಿಯೋನ ಆಡ್ ಮಾಡ್ಕೊಂಡು ಇಮೇಜ್ನ ಶೋ ಆಲ್ ಅಂತ ಈಗ ನಾನು ವಿಡಿಯೋ ಇನ್ಸರ್ಟ್ ಟಾಪಿಕ್ ರಿಲೇಟೆಡ್ ಅಷ್ಟೇ ನೋಡ್ತಾ ಇದ್ದೀನಿ. ಸೊ ನೋಡಿ ಇನ್ಫಾರ್ಮೇಶನ್ ಎಷ್ಟು ಬರುತ್ತೆ ಅಂತಂದ್ರೆ ಬೇಸಿಕ್ ಥಿಯರಿ ಫಸ್ಟ್ ಬರುತ್ತೆ, ಆಮೇಲೆ ಸ್ಟ್ರಕ್ಚರ್ ಬಗ್ಗೆ ಬರುತ್ತೆ, ಆಮೇಲೆ ಫಂಕ್ಷನ್ ಬಗ್ಗೆ ಬರುತ್ತೆ. ಸೊ ನಾವು ಇದನ್ನೇ ಗೂಗಲ್ ಅಲ್ಲಿ ಸರ್ಚ್ ಮಾಡ್ತೀವಿ, ಬಟ್ ಏನಂತಂದ್ರೆ ಇಷ್ಟು ಸ್ಪೆಸಿಫಿಕ್ ಆಗಿ ಬರಲ್ಲ. ನೀವು ಕ್ವೆಶ್ಚನ್ ಪೇಪರ್ ಕ್ವೆಶ್ಚನ್ಸ್ ಕೊಟ್ಬಿಟ್ರೆ ಅದು ಅದೇ ಬರುತ್ತೆ. ಏನು ಕ್ವೆಶ್ಚನ್ ಪೇಪರ್ ಫಾರ್ 20 ಮಾರ್ಕ್ಸ್ ಆನ್ ಚಾಪ್ಟರ್ ನಲ್ಲಿ ಕೊಟ್ಟಿರೋ ಕ್ವೆಶ್ಚನ್ಸ್ ಅನ್ನ ಫಾರ್ಮುಲೇಟ್ ಓಕೆ. ಈಗ KGF ನಲ್ಲಿ ಏನೆಲ್ಲ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಸಾಧ್ಯ. ಮೊದಲಿಗೆ ಇಲ್ಲಿ ನೋಡಿ ಓಪನ್ ಮ್ಯಾಪ್ ಅಂತ ಇರುತ್ತೆ, ರೈಟ್? ಓಪನ್ ಮ್ಯಾಪ್ ಅಂತ ಹೋಗಿ ಕ್ಲಿಕ್ ಮಾಡಿದ್ರೆ ಕ್ಲಾಸ್ ರೂಮ್ ಅಲ್ಲಿ ಎಫೆಕ್ಟಿವ್ ಆಗಿ ಮಗು ಕಲಿತಾ ಇದೆ ಅಂತಂದ್ರೆ ನಿಮ್ಮ ಕಲಿಕೆ 100%. ಟುಡೇ ಇಸ್ ದ ಲಾಸ್ಟ್ ಡೇ. ಸೊ ಲಾಸ್ಟ್ ಡೇ ವಿ ಕಂಪ್ಲೀಟ್ಲಿ ಗೋ ವಿತ್ ಈ ಕಂಟೆಂಟ್. ಈ ಕಂಟೆಂಟ್ ಅಂದ್ರೆ ಈಗ ಇನ್ಫೋಸಿಸ್ ಅವರು ಸ್ಪ್ರಿಂಗ್ ಬೋರ್ಡ್ ಅಂತ ಹೇಳಿದ್ರು. ಸ್ಪ್ರಿಂಗ್ ಬೋರ್ಡ್ ಅಲ್ಲಿ ಸುಮಾರು 8th 9th 10th ಲೆಸನ್ಸ್ ನಮಗೆ ರಿಲೇಟೆಡ್ ಲೆಸನ್ಸ್ ಇದೆ. ಈ ಕಂಟೆಂಟ್ ಅನ್ನ ನೀವು ಆಸ್ ಇಟ್ ಈಸ್ ಯೂಸ್ ಮಾಡ್ಕೋಬಹುದು. ಜ್ಞಾನಸಂಖ್ಯೆನಲ್ಲಿ ಏನಿದೆ, ಖಾನ್ ಅಕಾಡೆಮಿನಲ್ಲಿ ಅಷ್ಟೇ ಮಕ್ಕಳನ್ನ ನಾವು ಅಕೌಂಟ್ಸ್ ಓಪನ್ ಮಾಡ್ತೀವಿ, ನಾವು ಪರ್ಸನಲಿ ಅಕೌಂಟ್ ಅಲ್ಲಿ ನಾವು ಜಾಯಿನ್ ಆಗ್ತೀವಿ. ಆಮೇಲೆ ಮಕ್ಕಳಿಗೆ ನಾವು ಆಕ್ಟಿವಿಟೀಸ್ ನ ಕೊಡ್ತೀವಿ. ಆಕ್ಟಿವಿಟೀಸ್ ನ ಮಕ್ಕಳು ನೋಡಿ ಅದನ್ನ ಆನ್ಸರ್ ಮಾಡೋ ರೀತಿಯಲ್ಲಿ ನಾವು ಎನ್ಕರೇಜ್ ಮಾಡ್ತೀವಿ. ಟೀಚರ್ಸ್ ಡ್ಯಾಶ್ ಬೋರ್ಡ್ ಅಲ್ಲಿ ಪ್ರತಿ ಮಗುದು ಪರ್ಫಾರ್ಮೆನ್ಸ್ ಬರುತ್ತೆ. ನಾವು ಎಲ್ಲಾ ಶಾಲೆಗಳಲ್ಲಿ ನಾವು ಎಲ್ಲೇ ವರ್ಕ್ ಮಾಡ್ತಿದ್ದೀವೋ ಅಷ್ಟು ಶಾಲೆಗಳಲ್ಲಿ ಸ್ಯಾಲ್ಫ್ ಶಾಲೆಗಳಲ್ಲಿ ಕೂಡ ILP ಕಂಟೆಂಟ್ ಅನ್ನ ಕೊಟ್ಟಿದ್ದೀವಿ. ILP ಕಂಟೆಂಟ್ ಅಂದ್ರೆ ಡಿಜಿಟಲ್ ಕಂಟೆಂಟ್ ಇದೆ, ಜೊತೆಗೆ ಒಂದು ಸೆಲ್ಫ್ ಲರ್ನಿಂಗ್ ವಿಡಿಯೋಸ್ ಅನ್ನು ಕೂಡ ಕೊಟ್ಟಿದ್ದೀವಿ. ಡಿಜಿಟಲ್ ಕಂಟೆಂಟ್ ಅಂತ ಯಾವ ತರ ಇರುತ್ತೆ
ಮ್ಯಾಥ್ಸ್ ಅಲ್ಲಿ PPT ಇರುತ್ತೆ. ಸೈನ್ಸ್ ನೋಡೋಣ. ಸೈನ್ಸ್ ಅಲ್ಲಿ ಕೂಡ ಸೇಮ್. ಸೈನ್ಸ್ ಅಲ್ಲಿ ಒಂದು ಎಲ್ಲಾ ಪಾಠಗಳಿದಾವೆ, ಒಂದು ಡಾಕ್ಯುಮೆಂಟ್. ಇಲ್ಲಿ ನೋಡ್ಬೋದು ನೀವು, ಫಸ್ಟ್ ಪದಗಳಿರುತ್ತೆ, ಅದಕ್ಕೆ ಅರ್ಥ ವಿವರಣೆ ಕೊಟ್ಟಿರ್ತಾರೆ, ಜೊತೆಗೆ ಅದಕ್ಕೆ ಪಿಕ್ಚರ್ ಕೊಟ್ಟಿರ್ತಾರೆ. ಇದು ಕ್ವಶನ್ ಬ್ಯಾಂಕ್. ಇದರಲ್ಲಿ 1 ಮಾರ್ಕ್ಸ್ 2 ಮಾರ್ಕ್ಸ್ ಇರುತ್ತೆ, ಜೊತೆಗೆ ಫಿಲ್ ಇನ್ ದಿ ಬ್ಲಾಂಕ್ಸ್ ಕೂಡ ಇರುತ್ತೆ. ಕೆಲವೊಂದು ಎಸೆನ್ಸ್ಗೆ ಮಲ್ಟಿಪಲ್ ಚಾಯ್ಸ್